SIR ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ 2026 ಇವತ್ತಿಂದ ಪ್ರಾರಂಭವಾಗ್ತಾ ಇದೆ. ಮೊದಲನೆಯದಾಗಿ ನಮ್ಮ ಮತಗಟ್ಟೆಯ 57ನೇ ನಂಬರಿನ ಮತದಾರರಿಗೆ ಪ್ರಪ್ರಥಮವಾಗಿ ಈ ಒಂದು SIR ಫಾರಂ ಅನ್ನು ಇವತ್ತು ಅವರಿಗೆ ವಿತರಿಸ್ತಾ ಇದ್ದೇವೆ. ಇದರಲ್ಲಿ ಸೂಕ್ಷ್ಮವಾದಂತಹ ಮಾಹಿತಿಗಳಿದ್ದಾವೆ. ಇದನ್ನು ಯಾವುದೇ ರೀತಿಯಲ್ಲಿ ನಾವು ಹೊರಗಡೆ ಲೀಕ್ಔಟ್ ಅನ್ನು ಮಾಡೋದಿಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನೀವು 2002ರಲ್ಲಿ ವೋಟಿಂಗ್ ಎಲ್ಲಿ ಮಾಡ್ತಾ ಇದ್ರಿ, ನಿಮ್ದ ಒಂದು ಇತಿಹಾಸವನ್ನು ನಾವು ಇದರಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಒಂದು ವೇಳೆಯಲ್ಲಿ 2002ರಲ್ಲಿ ನಿಮ್ದ ಒಂದು ಡೀಟೇಲ್ಸ್ ಸಿಗ್ಲಿಲ್ಲ ಅಂದ್ರೆ, ನಿಮ್ಮ ರಿಲೇಷನ್ ಅಥವಾ ತಂದೆ ಅಥವಾ ತಾಯಿ ಬಿಟ್ಟು ಅಜ್ಜ ಅಜ್ಜಿದು ಅಥವಾ ಅವ್ರದ್ದು ಯಾರ್ದಾರು ತಾಯಿ ಕಡೆಯಿಂದ ಆಗ್ಬಹುದು ಅಥವಾ ತಂದೆ ಕಡೆಯಿಂದ ಆಗ್ಬಹುದು, ಆ ಸಂಬಂಧವನ್ನ SIR ಅಲ್ಲಿ ಬಲಗಡೆ ಫಾರಂ ಅಲ್ಲಿ ಫಿಲ್ ಮಾಡಿರ್ತೇವೆ. ಒಂದು ವೇಳೆ ಇವೆರಡೂ ಸಿಗದಿದ್ದ ಪಕ್ಷದಲ್ಲಿ ಕೆಳಗಡೆ ಒಂದು ಅವ್ರದ್ದು ಪರ್ಸನಲ್ ಆಗಿರ್ತಕ್ಕಂತಹ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಅವರ ಜನ್ಮ ದಿನಾಂಕ, ಮೊಬೈಲ್ ನಂಬರು ಹಾಗೂ ತಂದೆ ತಾಯಿ ಹೆಸರನ್ನ ಕೊಟ್ಟಾಗ ಅನಂತರದಲ್ಲಿ ಅದನ್ನ ವೆರಿಫಿಕೇಶನ್ ಮಾಡ್ತೇವೆ. ನಿಮಗೆ ನೋಟಿಸ್ ಬರುತ್ತೆ. ಅನಂತರ ಅದನ್ನ ಅಪ್ಡೇಟ್ ಮಾಡ್ಕೊಡ್ತೇವೆ. ಸದ್ಯಕ್ಕೆ ಯಾರಿಗೂ ಸಹ ಮತದಾರ ಪಟ್ಟಿಯಿಂದ ಹೆಸರನ್ನ ತೆಗೆದು ಹಾಕುವುದಿಲ್ಲ. ಇದ್ರ ಎಲ್ಲರೂ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. BLOsಗಳು ಮನೆಗೆ ಬಂದಾಗ ಬಹಳ ಸಂತೋಷದಿಂದ ಬರಮಾಡ್ಕೊಳ್ಳಿ. ಅವ್ರೇನು ರಾಕೆಟ್ ಸೈನ್ಸ್ ಏನು ಕೇಳ್ತಾ ಇಲ್ಲ, ಅಥವಾ ನಿಮ್ದೆಲ್ಲ ಇತಿಹಾಸ ಅಥವಾ ಇದನ್ನ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಬಹಳ ಏನು ಕೇಳ್ತಾ ಇಲ್ಲ. ಬಹಳ ಸಿಂಪಲ್ ಆಗಿ ಮಾಡಿದ್ದಾರೆ ನಮ್ಮ ತಂದೆಯವ್ರದ್ದು. ನೋಡಿ, ಇಲ್ಲಿ ಬಲಗಡೆ ಅವರು 2002ನೇ ಇಸ್ವಿಯಲ್ಲಿ ಮತದಾರ ಆಗಿರೋದ್ರಿಂದ ಹೆಸರು ಅವರೇ ಬರ್ಕೊಂಡ್ ಬಂದಿದ್ದಾರೆ. ಎಲ್ಲ ಕಡೆ ನಾವು ನೀವೇ ಆಲ್ಮೋಸ್ಟ್ ಎಲ್ಲ BLS ಬರೀತಾರೆ. ಸೊ ಒಂದು ಸಲ ಇಲ್ಲಿ ಬರೆದ್ಮೇಲೆ ಎಡಗಡೆ ಅವರೇನು ಬರೆಯಕ್ ಹೋಗೋದಿಲ್ಲ. ಅದಾದ್ಮೇಲೆ ನಾವೇನು ಡೀಟೇಲ್ಸ್ ಅವ್ರಿಗೆ ಕೊಡಬೇಕಾಗಿರೋದು, ಜನ್ಮ ದಿನಾಂಕ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ಅವ್ರ ತಂದೆ, ನಮ್ಮ ತಂದೆಯವರ ಹೆಸರು, ಪೋಷಕರ ಹೆಸರು, ತಾಯಿ ಅವ್ರ ಎಲ್ಲ ಇಬ್ರು ಕೂಡ ದಿವಂಗತರಾಗಿರೋದ್ರಿಂದ ದಿವಂಗತರು ಅಂತ ಹೇಳಿ ಬರ್ದಿ ಅವ್ರ ಹೆಸರು ಬರ್ದಾಯ್ತು. ತಾಯಿಯ ಮತದಾರ ಭಾವಚಿತ್ರ, ಗುರುತಿನ ಚೀಟಿ. ತಾಯಿಯ ಮತದಾರರು ಅಂತ ಹೇಳಿದ್ರೆ ನಮ್ಮ ತಂದೆಯ ತಾಯಿ. ಈಗ ಅವ್ರದ್ದು ಮತದಾರ ಗುರು ಚೀಟಿ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಬರೆದ್ರು ನಡೀತದೆ. ಇದು ಮಾಡಿಟ್ರಿಗೆ ಪತ್ನಿ ಹೆಸರು. ನಮ್ಮ ತಾಯಿಯವರು ಅಕಾಲಿಕ ಮಾಡೋದ್ರಿಂದ ಅವರು ಕೂಡ ಬರೋದಿಲ್ಲ. ಸೊ ಸಂಗಾತಿಯ ಮತದಾರ ಅವರು ಕೂಡ ಲಭ್ಯ ಇರೋದಿಲ್ಲ. ಸೊ ಇದು ಬಹಳ ಈಸಿ ಇದೆ. ಸೊ ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಆಮೇಲೆ ಈಗ ಆಲ್ರೆಡಿ ನಮಗೆ ಕೊಟ್ಟ ಮೇಲೆ ನಮ್ಮ ಹತ್ರನೂ ಕೂಡ ಸೈನ್ ತೆಗೆದುಕೊಂಡಿದ್ದಾರೆ, ನಾವು ನಮಗೆ ಬಂದು ಕೊಟ್ಟಿದೀವಿ ಅಂತ ಹೇಳಿ ಅಂತ. 2 ಫಾರ್ಮ್ ಕೊಟ್ಟಿದ್ದಾರೆ. ಸೊ ಒಂದು ನಮ್ಮ ತಂದೆಯವ್ರ ವಿಚಾರಕ್ಕೆ 2, ಒಂದು ನಾವು ಫಿಲ್ಅಪ್ ಮಾಡ್ಬಿಟ್ಟು ಅವ್ರಿಗೆ ಕೊಡೋದು, ಇನ್ನೊಂದು ಅವ್ರು ತೆಗೆದುಕೊಂಡು ಹೋಗ್ತಾರೆ. ಇದು ಬಿಟ್ರೆ ನಿಮ್ ಪ್ರೀತಿ ವಿಶ್ವಾಸದಿಂದ ಕಾಫಿ ಕೊಟ್ರೆ ಕಾಫಿ ಕೊಡ್ತಾರೆ, ಇಲ್ಲ ನೀರ್ ಕೊಟ್ರೆ ನೀರ್ ಕುಡಿತಾರೆ. ಅಷ್ಟೇ ಬಿಟ್ರೆ ನಿಮ್ ಯಾವ ಡಾಕ್ಯುಮೆಂಟ್ಸ್ ಅವ್ರು ತೆಗೆದುಕೊಂಡು ಹೋಗೋದಿಲ್ಲ. ಯಾವ್ದು ತಗೊಂಡೋಗ್ತೀರಾ ಸ್ವಾಮಿ? ಯಾವ್ದು ತೆಗೆದುಕೊಂಡು ಹೋಗೋದಿಲ್ಲ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿ 13 ಡಾಕ್ಯುಮೆಂಟ್ಸ್, 15 ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಇಟ್ಕೋಬೇಕು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿದ್ರೆ ಯಾರು ಹೇಳಿದ್ರು ಕೇಳಬೇಡಿ. ಮತ್ತೊಂದು ಸಲ ಬರ್ತಾರೆ, ಮತ್ತೊಂದು ಸಲ ಈ ಫಾರ್ಮ್ ನ ಫಿಲ್ಅಪ್ ಮಾಡದೆ ಬಂದಾಗ ಅವಾಗ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾದ್ರೆ ಅವ್ರು ಫಿಲ್ಅಪ್ ಮಾಡಿದಾಗ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಬಂದಾಗ ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ ನ ಕೊಡಿ. ಇದರಲ್ಲಿ ಯಾವ ರಾಕೆಟ್ ಸೈನ್ಸ್ ಇಲ್ಲ, ಯಾವ ಐನ್ಸ್ಟೀನ್ ವಿದ್ಯೆನೂ ಕೂಡ ಇಲ್ಲ. ಇದರಲ್ಲಿ ಅವ್ರು ಬಂದಾಗ ಪ್ರೀತಿ ವಿಶ್ವಾಸದಿಂದ ಕಾಂಡೋಗಿ ಅಷ್ಟೇ ಬಿಟ್ರೆ ಅವ್ರ ಕೈಯಲ್ಲಿ ಯಾವ ಡಾಕ್ಯುಮೆಂಟ್ಸ್ ಅವ್ರು ಕೇಳೋದು ಇಲ್ಲ, ನೀವು ಕೊಟ್ರೆ ಅವ್ರು ಇಸ್ಕೊಳ್ಳೋದು ಇಲ್ಲ. ಎನಿವೇ, ಎಲ್ಲ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಜನ ಈ ವಿಚಾರಕ್ಕೆ ತೊಡಸ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಗುಡ್ ಲಕ್, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನಾವೆಲ್ಲರೂ ಸೇರಿ ಭಾರತದ ಹೆಮ್ಮೆಯ ಪ್ರಜೆಗಳಾಗಿದ್ದೀವಿ. ಮತ್ತೆ ಹೆಮ್ಮೆಯ ಪ್ರಜೆಗಳಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ಮತದಾನದ ಹಕ್ಕಿದ್ರೆ ಮಾತ್ರ ನಮಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಆ ಹಕ್ಕನ್ನ ನಾವು ಕಳ್ಕೊಳ್ಳೋದು ಬೇಡ. ಕಾರ್ಪೊರೇಷನ್ ಅವರು ಕೂಡ ಮಾಯಣ್ಣಗೌಡರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬಹಳಷ್ಟು ಜನ ಅವ್ರ ಜೊತೆಗೆ BLOsಗಳು ಇದ್ದಾರೆ. ಅದ್ರ ಜೊತೆಗೆ ಬಹಳ ಇನ್ನೊಂದು ಮುಖ್ಯವಾಗಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಾವು ಕೂಡ 288 BLAsಗಳನ್ನ ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಕೂಡ ಮಾಡಿದೀವಿ. ಅವರೆಲ್ಲರನ್ನು ಕೂಡ ಸಹಾಯ ತಗೊಳ್ಳಿ. ನೀವು ನಿಮ್ಮ ಮತದಾನ ಹಕ್ಕನ್ನ ಕಳೆದುಕೋಬೇಡಿ. ಗುಡ್ ಲಕ್, ಗಾಡ್ ಬ್ಲೆಸ್ ಯು.